ಗಿಲ್ಲಿಗೆ ಆಟದ ಚಿಂತೆ, ಉಳಿದವರಿಗೆ ಮಜಾ. ಆದರೂ ಸೋತೆ ಹೋದ್ರು. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ಟಾಸ್ಕ್ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರೆ. ಆದರೆ ಅಶ್ವಿನಿ ಗೌಡ ತಪ್ಪಿನಿಂದ ಟಾಸ್ಕ್ ಅನ್ನ ಇಡೀ ಮನೆ ಸೋತು ಹೋಗಿದೆ. ಇದಾದ್ಮೇಲೆ ಏನೆಲ್ಲ ಆಯ್ತು ಅನ್ನೋದು ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ಅಲ್ಲಿ ಮನೆಯ ಸದಸ್ಯರು ನಿಗದಿತ ಜಾಗದಲ್ಲಿ ಡ್ಯಾನ್ಸ್ ಮಾಡಬೇಕು. ಸರಿಯಾದ ಸಮಯಕ್ಕೂ ಹೋಗಿ ಡ್ಯಾನ್ಸ್ ಮಾಡಬೇಕಿದೆ. ಆಗಲೇ ವಾರದ ದಿನಸಿಯನ್ನ ಇಡೀ ಮನೆ ಪಡೆಯುತ್ತದೆ. ಆ ರೀತಿಯ ಈ ಒಂದು ಆಟದಲ್ಲಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ನಡುವೆ ಮಾತಿನ ಚಕಾಮಕಿ ಆಗಿದೆ. ಈ ಒಂದು ಜಗಳದಲ್ಲಿ ಇನ್ನು ಏನೆಲ್ಲ ಆಗಿದೆ, ಮನೆಯ ಸದಸ್ಯರು ಏನೆಲ್ಲ ಮಾಡಿದ್ದಾರೆ, ಈ ಎಲ್ಲದರ ಒಂದು ಸ್ಟೋರಿ ಈ ವಿಡಿಯೋದಲ್ಲಿದೆ ನೋಡಿ. ಗಿಲ್ಲಿಗೆ ಆಟದ ಚಿಂತೆ, ಅಶ್ವಿನಿಗೆ ಅದೇನೋ ಸುಸ್ತು. ಆಟದ ವಿಚಾರದಲ್ಲಿ ಗಿಲ್ಲಿ ನಟ ಸೀರಿಯಸ್ ಆಗಿದ್ದಾರೆ. ಅದೆಷ್ಟು ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಬೈಯುವಷ್ಟು ಸೀರಿಯಸ್ ಆಗಿದ್ದಾರೆ. ಆದರೆ ಇಲ್ಲಿ ಅಶ್ವಿನಿಯ ಅವರದ್ದೇ ತಪ್ಪು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿಯೇ ಆಟದ ಕೊನೆಯಲ್ಲಿ ಬಿಗ್ ಬಾಸ್ ಹೇಳ್ತಾರೆ, ಅಶ್ವಿನಿ ನಿಗದಿತ ಸಮಯಕ್ಕೆ ನಿಗದಿತ ಸ್ಥಳಕ್ಕೆ ಹೋಗಲಿಲ್ಲ. ಈ ಕಾರಣಕ್ಕೆ ಮನೆಯ ಈ ಒಂದು ಸುತ್ತಿನಲ್ಲಿ ಸೋತಿದೆ ಅಂತ ಹೇಳ್ತಾರೆ. ಆಟದ ಬಳಿಕ ಅಶ್ವಿನಿ ಗಿಲ್ಲಿ ಜಗಳ, ಮನೆಯ ಸದಸ್ಯರು ಈ ಒಂದು ಆಟವನ್ನ ಗೆದ್ದಿದ್ದರೆ ವಾರದ ದಿನಸಿ ಮನೆಗೆ ಬರ್ತಾ ಇತ್ತು. ಆದರೆ ಅಶ್ವಿನಿ ಅವರಿಂದಲೇ ಈ ಒಂದು ಆಟ ಸೋತು ಹೋಗಿದೆ. ಹಾಗಾಗಿಯೇ ದಿನಸಿ ಸಾಮಗ್ರಿಗಳು ಈ ವಾರ ಸಿಗುವುದಿಲ್ಲವಂತೆ. ಇದರಿಂದಲೇ ಗಿಲ್ಲಿ ನಟ ಬೇಸರದಲ್ಲಿಯೇ ಇದು ಸರಿಯಿಲ್ಲ, ನೀವು ಮಾಡಿರುವುದು ತಪ್ಪು ಅಂತಾರೆ ಹೇಳ್ತಾರೆ. ಅದನ್ನ ಕೇಳಿದ ಅಶ್ವಿನಿ ಗೌಡ ನೇರವಾಗಿ ಒಂದು ಮಾತು ಹೇಳ್ತಾರೆ, ನಾನು ಬೇಕು ಅಂತಲೇ ಮಾಡಿದೆ, ಏನಿವಾಗ ಅಂತಲೇ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಸಪೋರ್ಟ್ ಅನ್ನುವ ಹಾಗೆ ರಾಶಿಕಾ ಶೆಟ್ಟಿ ಕೂಡ ಅಶ್ವಿನಿ ಗೌಡ ಪರವಾಗಿಯೇ ಮಾತನಾಡ್ತಿದ್ದಾರೆ. ಗಿಲ್ಲಿ ನಿನ್ನಿಂದಲೂ ಹೋಗಿಲ್ವೇ? ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಮಾತು ಜೋರಾಗಿಯೇ ಇದ್ವು. ಇದರ ಮಧ್ಯೆ ರಾಶಿಕಾ ಶೆಟ್ಟಿ ಮಾತನಾಡ್ತಾರೆ, ಗಿಲ್ಲಿ ನೀನು ಆಡುವಾಗ ನಿನ್ನಿಂದಲೂ ಸಾಮಗ್ರಿಗಳು ಹೋಗಿಲ್ವೇ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಯಾಗಿ ಗಿಲ್ಲಿ ನಟ ಹೇಳ್ತಾರೆ, ನಾನು ಮಾಡಿದೆ ಅಂತ ನೀವು ಮಾಡಿದ್ರಾ? ಮುಂದಿನ ಆಟದಲ್ಲಿ ನಾನು ಹಾಗೆ ಮಾಡ್ಲಾ ಅಂತ ಕೇಳ್ತಾರೆ. ಈ ಮಾತಿನ ಬಳಿಕ ಇವರ ಮಾತುಗಳು ತಾರಕಕ್ಕೂ ಹೇರುತ್ತವೆ ಅಂತ ಹೇಳಬಹುದು. ಈ ಆಟದಲ್ಲಿ ಮಜಾ ಇದೆ ನೋಡಿ. ಬಿಗ್ ಬಾಸ್ ಕೊಟ್ಟಿರೋ ಈಗಿನ ಆಟದಲ್ಲಿ ಮಜಾ ಇದೆ. ಮನೆಯ ಅಷ್ಟು ಸದಸ್ಯರು ಡ್ಯಾನ್ಸ್ ಮಾಡಿದ್ದಾರೆ. ಈಜುಕೊಳದಲ್ಲೂ ಡ್ಯಾನ್ಸ್ ಮಾಡಿರೋದು ಇದೆ. ಮನೆಯ ಕಿಚನ್ ಸೇರಿದಂತೆ ಇತರ ಸ್ಥಳಗಳಲ್ಲಿಯೂ ಸಖತ್ತಾಗಿಯೇ ನಿಗದಿತ ಸಮಯದಲ್ಲಿಯೇ ಡ್ಯಾನ್ಸ್ ಮಾಡಿದ್ದಾರೆ. ಆದರೆ ಅಶ್ವಿನಿ ಗೌಡ ಅವರ ತಪ್ಪಿನಿಂದ ಮನೆ ಈ ಒಂದು ಆಟವನ್ನ ಸೋತಿದೆ ಅಂತ ಹೇಳಬಹುದು.